ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಪತ್ನಿಯರನ್ನು ಪತಿಯು ಹಿಂಸಿಸಕೂಡದು ಎಂಬ ನೀತಿಗೆ ನಿದರ್ಶನವಾಗಿ ಪರಶುರಾಮನ ಚರಿತ್ರವು, ಪರಶುರಾಮನು ಕಾರ್ತವೀರ್ಯನನ್ನು ಕೊಂದ ಮೇಲೆ ಅವನ ಕಡೆಯವರು ಜಮದಗ್ನಿಯನ್ನು ಕೊಂದುದು. ಇದರಿಂದ ಕೋಪಗೊಂಡ ಪರಶುರಾಮನು ಎಲ್ಲಾ ಕ್ಷತ್ರಿಯರನ್ನು 21 ವರ್ತಿ ಕೊಂದಿದುದು ಎಂಬ 30ನೇ ಅಧ್ಯಾಯಕ್ಕೆ ಸ್ವಾಗತ. ಬ್ರಾಹ್ಮಣನು ತನ್ನ ಪತ್ನಿಯನ್ನು ಕುರಿತು ಹೇಳುತ್ತಾನೆ, ಎಲೆ ಭಾಮಿನಿ, ಇದೇ ವಿಷಯಕ್ಕೆ ಉದಾಹರಣೆಯಾಗಿ ಹಿಂದೆ ಕಾರ್ತವೀರ್ಯನಿಗೂ ಸಮುದ್ರನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಹೇಳುವರು, ಅದನ್ನು ತಿಳಿಸುವೆನು ಕೇಳು. ಪೂರ್ವದಲ್ಲಿ 1000 ತೋಳುಗಳುಳ್ಳ ಕಾರ್ತವೀರ್ಯಾರ್ಜುನನೆಂಬ ರಾಜನೊಬ್ಬನಿದ್ದನು. ಅವನು ತನ್ನ ಧನುರ್ಬಲದಿಂದ ಸಮುದ್ರಾಂತವಾದ ಸಮಸ್ತ ಭೂಮಿಯನ್ನು ಜಯಿಸಿ ವಶಪಡಿಸಿಕೊಂಡಿದ್ದನು. ಅವನು ಒಮ್ಮೆ ತನಗಿರುವ ಬಲದ ಹೆಮ್ಮೆಯಿಂದ ಸಮುದ್ರ ತೀರದಲ್ಲಿ ಸಂಚರಿಸುತ್ತಿರುವಾಗ ಆ ಸಮುದ್ರದ ಆರ್ಭಟವನ್ನು ನೋಡಿ ಸಮುದ್ರದ ಮೇಲೆ 100 ಬಾಣಗಳನ್ನು ಪ್ರಯೋಗಿಸಿದನಂತೆ. ಆಗ ಸಮುದ್ರನು ಭಯದಿಂದ ಬಂದು ಕಾರ್ತವೀರ್ಯನಿಗೆ ನಮಸ್ಕರಿಸಿ ಕೈಮುಗಿಯುತ್ತಾ, ಓ ವೀರಾಗ್ರಣಿ, ಏಕೆ ನನ್ನ ಮೇಲೆ ಬಾಣಗಳನ್ನು ಬಿಡುವೆ? ನನ್ನನ್ನು ಹೊಡೆಯಬೇಡ. ನನ್ನಿಂದ ನಿನಗೆ ಆಗಬೇಕಾದ ಕಾರ್ಯವೇನೋ ಅದನ್ನು ಹೇಳು. ಓ ರಾಜೋತ್ತಮ, ನನ್ನಲ್ಲಿ ಎಷ್ಟೋ ಪ್ರಾಣಿಗಳು ಸೇರಿಕೊಂಡು ಜೀವಿಸುತ್ತಿರುವವು. ಅವೆಲ್ಲವೂ ನಿನ್ನ ಬಾಣಗಳಿಂದ ಸಾಯುವವು. ಅವುಗಳಿಗೆ ಅಭಯವನ್ನು ಕೊಟ್ಟು ಕಾಪಾಡು ಎಂದನು. ಆಗ ಕಾರ್ತವೀರ್ಯನು, ಓ ಸಮುದ್ರ, ಯುದ್ಧದಲ್ಲಿ ನನಗೆ ಸಮಾನನಾದ ಧನುರ್ಧಾರಿಯು ಬೇರೆ ಯಾವನಾದರೂ ಎಲ್ಲಿಯಾದರೂ ಇದ್ದರೆ ತಿಳಿಸು, ಅವನೊಡನೆ ನಾನು ಯುದ್ಧ ಮಾಡಬೇಕು ಎಂದನು. ಅದಕ್ಕೆ ಆ ಸಮುದ್ರನು, ಓ ರಾಜೇಂದ್ರ, ಜಮದಗ್ನಿ ಎಂಬ ಮಹರ್ಷಿಯ ಹೆಸರನ್ನು ನೀನು ಹಿಂದೆ ಯಾವಾಗಲಾದರೂ ಕೇಳಿಬಲ್ಲೆಯ? ಅವನಿಗೆ ಮಹಾಪರಾಕ್ರಮಿಯಾದ ಮಗನೊಬ್ಬನಿರುವನು. ಅವನು ಯುದ್ಧದಲ್ಲಿ ನಿನಗೆ ತೃಪ್ತಿಯನ್ನು ಉಂಟು ಮಾಡಬಲ್ಲನು ಎಂದನು. ಈ ಮಾತನ್ನು ಕೇಳಿದೊಡನೆ ಕಾರ್ತವೀರ್ಯನು ಮಹತ್ತಾದ ಕೋಪದಿಂದ ಜಮದಗ್ನಿಯ ಆಶ್ರಮಕ್ಕೆ ಬಂದು ಜಮದಗ್ನಿ ಪುತ್ರನಾದ ರಾಮನನ್ನು ಎದುರಿಸುವುದಕ್ಕಾಗಿ ಮುಂದುವರಿದನು. ರಾಮನನ್ನು ರೇಗಿಸುವುದಕ್ಕಾಗಿ ತನ್ನ ಬಂಧುಗಳೊಡನೆ ಸೇರಿ ಅವನಿಗೆ ಪ್ರತಿಕೂಲವಾದ ಕಾರ್ಯಗಳನ್ನೇ ಮಾಡುತ್ತಾ ಮಹಾತ್ಮನಾದ ರಾಮನ ಮನಸ್ಸಿಗೆ ಬಹಳ ಬೇಸರವನ್ನು ಹುಟ್ಟಿಸಿದನು. ಎಣೆಯಿಲ್ಲದ ತೇಜಸ್ಸುಳ್ಳ ರಾಮನಿಗೆ, ಅಂದರೆ ಪರಶುರಾಮನಿಗೆ, ಇದರಿಂದ ಮಹತ್ತಾದ ಕೋಪ ಉಂಟಾಗಿತು. ಅವನು ತೇಜಸ್ಸಿನಿಂದ ಉರಿಯುವಂತೆ ಕಾಣುತ್ತಾ ತನ್ನ ಪ್ರತಾಪಾಗ್ನಿಯಿಂದ ಶತ್ರು ಸೈನ್ಯಗಳನ್ನೆಲ್ಲ ದಹಿಸಿಬಿಟ್ಟನು. ಆಮೇಲೆ ತನ್ನ ಆಯುಧವಾದ ಕೊಡಲಿಯನ್ನು ತೆಗೆದುಕೊಂಡು ಮರದ ಕೊಂಬೆಗಳನ್ನು ಕಡಿಯುವಂತೆ ಕಾರ್ತವೀರ್ಯನ 1000 ತೋಳುಗಳನ್ನು ಕಡಿದು ಬಿಟ್ಟನು. ಕಾರ್ತವೀರ್ಯನು ಸತ್ತು ಬಿದ್ದುದನ್ನು ಕಂಡು ಅವನ ಕಡೆಯ ಬಂಧು ಮಿತ್ರ ಪರಿವಾರದವರೆಲ್ಲರೂ ಕತ್ತಿಗಳನ್ನು ಶಕ್ತ್ಯಾಯುಧಗಳನ್ನು ಹಿಡಿದು ಪರಶುರಾಮನನ್ನು ಎದುರಿಸಿದರು. ರಾಮನೂ ಕೂಡ ರಥವನ್ನೇರಿ ಧನುರ್ಬಾಣಗಳನ್ನು ಹಿಡಿದು ಆ ರಾಜ ಸಮೂಹವನ್ನೆಲ್ಲ ಕೊಲ್ಲುತ್ತಾ ಬಂದನು. ಇಷ್ಟರಲ್ಲಿ ಕೆಲವು ಕ್ಷತ್ರಿಯರು ರಾಮನ ತಂದೆಯಾದ ಜಮದಗ್ನಿಯನ್ನು ಹಿಡಿದು ಅವನನ್ನು ಕೊಂದುಬಿಟ್ಟು ಸಿಂಹಕ್ಕೆ ಹೆದರಿದ ಜಿಂಕೆಗಳಂತೆ ರಾಮನ ಭಯಕ್ಕಾಗಿ ಎಲ್ಲಿಯೋ ಬೆಟ್ಟಗಳಲ್ಲಿ ಅಡಗಿಕೊಂಡಿದ್ದಾಗ ವಿದ್ಯುಕ್ತವಾದ ಕರ್ಮಗಳನ್ನೆಲ್ಲ ಬಿಟ್ಟುಬಿಟ್ಟುದರಿಂದ ಆಯಾ ರಾಜರ ಪ್ರಜೆಗಳು ತಮ್ಮ ಆಶ್ರಮ ಧರ್ಮಗಳನ್ನು ಬಿಟ್ಟು ತಮಗೆ ಉಪದೇಶಿಸತಕ್ಕ ಬ್ರಾಹ್ಮಣರನ್ನು ಕಾಣದೆ ಶೂದ್ರತ್ವವನ್ನು ಹೊಂದಿದರು. ಹೀಗೆ ಆ ರಾಜಸಂತತಿಯವರು, ಅವರ ಪ್ರಜೆಗಳು ಸ್ವಧರ್ಮಗಳನ್ನು ಬಿಟ್ಟು ಶೂದ್ರತ್ವವನ್ನು ಹೊಂದಿದ್ದರಿಂದ ದ್ರವಿಡರೆಂದು, ಭೀರರೆಂದು, ಪುಂಡ್ರರೆಂದು, ಶಬರರೆಂದು ಬೇರೆ ಬೇರೆ ಜಾತಿಯವರಾದರು. ಆಮೇಲೆ ಇತ್ತಲಾಗಿ ಪರಶುರಾಮನು ಕ್ಷತ್ರಿಯ ಜಾತಿಯಲ್ಲಿರುವ ವೀರರನ್ನೆಲ್ಲ ಮೇಲೆ ಮೇಲೆ ಕೊಲ್ಲುತ್ತಾ ಬರಲು ಕ್ಷತ್ರಿಯ ಸಂತತಿಯೇ ಇಲ್ಲದಂತಾಗುವುದನ್ನು ನೋಡಿ ಪತಿಗಳನ್ನು ಕಳೆದುಕೊಂಡ ಕ್ಷತ್ರಿಯ ಸ್ತ್ರೀಯರುಗಳಲ್ಲಿ ಬ್ರಾಹ್ಮಣರಿಂದ ಕೆಲವು ಸಂತಾನಗಳು ಉಂಟಾದವು. ಪರಶುರಾಮನು ಆ ಕ್ಷತ್ರಿಯರನ್ನು ಕಡಿದು ಹಾಕುತ್ತಾ ಬಂದನು. ಹೀಗೆ 20 ಸಾರಿ ಪರಶುರಾಮನು ಕ್ಷತ್ರಿಯ ಸಂತತಿಯನ್ನು ನಾಶ ಮಾಡಿದ ಮೇಲೆ 21ನೆಯ ಸಾರಿ ಅವನು ಇದೇ ಕೊಲೆಗೆಲಸಕ್ಕಾಗಿ ಹೊರಟಾಗ ಅಶರೀರವಾಣಿಯೊಂದು ಕಿವಿಗೆ ಬಿದ್ದಿತು. ಆ ಅಶರೀರವಾಣಿಯು ಎಲ್ಲರ ಕಿವಿಗೂ ಬೀಳುವಂತೆ, ಓ ರಾಮ, ಈ ಕ್ರೂರ ಕಾರ್ಯವನ್ನು ನಿಲ್ಲಿಸು. ಹೀಗೆ ಬಾರಿ ಬಾರಿಗೂ ಕ್ಷತ್ರಿಯರನ್ನು ಕೊಲ್ಲುವುದರಿಂದ ನಿನಗೆ ಆಗುವುದಾದರೂ ಏನು ಎಂದು ನುಡಿಯಿತು. ಈ ಸಮಯಕ್ಕೆ ಸರಿಯಾಗಿ ಈ ಪರಶುರಾಮನ ಪಿತಾಮಹನಾದ ರುಚೀಕನು ಇತರ ಮಹರ್ಷಿಗಳು ಬಂದು, ರಾಮ, ಓ ಮಹಾತ್ಮ, ಬೇಡ, ಈ ಕೊಲೆಗೆಲಸವನ್ನು ನಿಲ್ಲಿಸು ಎಂದರು. ಹಾಗಿದ್ದರೂ ಪರಶುರಾಮನು ತಂದೆಯ ಮರಣದಿಂದ ಉಂಟಾದ ಕೋಪವನ್ನು ಸಹಿಸಲಾರದೆ, ಈ ವಿಷಯದಲ್ಲಿ ನೀವು ನನ್ನನ್ನು ತಡೆಯಬಾರದು ಎಂದು ಹೇಳಿದನು. ಆಗ ಪಿತೃಗಳು, ಎಲೈ ಜಯಶೀಲನೇ, ಕ್ಷತ್ರಿಯರನ್ನು ನೀನು ಕೊಲ್ಲಬಾರದು, ಅದರಲ್ಲಿಯೂ ಬ್ರಾಹ್ಮಣನೆನಿಸಿಕೊಂಡ ನಿನಗೆ ರಾಜರನ್ನು ಕೊಲ್ಲುವ ಈ ಹಿಂಸಾ ಕಾರ್ಯವು ಧರ್ಮವಲ್ಲ ಎಂದನು.
ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 30ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.